ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ತೇಜಸ್ವಿನಿ. ಕನ್ನಡ ಚಿತ್ರರಂಗದ ನಟ, ನಿರ್ಮಾಪಕ, ನಿರ್ದೇಶಕರಾಗಿರುವಂತಹ ದಿಲೀಪ್ ರಾಜ್ ಅವರು ಇವತ್ತು ನಿಧನ ಹೊಂದಿದ್ದಾರೆ. ನಿಜವಾಗ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಇದೊಂದು ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮೇಡಮ್ ಇದ್ದಾರೆ ನಮ್ಮ ಜೊತೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಮೇಡಮ್, ಇವತ್ತು ದಿಲೀಪ್ ರಾಜ್ ಅವರು ನಿಧನ ಹೊಂದಿರೋದು ನಿಜವಾಗ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು. ಇಂಥ ಸಂದರ್ಭದಲ್ಲಿ ಅವರನ್ನ ಯಾವ ರೀತಿ ನೆನಪು ಮಾಡ್ಕೊಳ್ತೀರಾ? ಒಬ್ಬ ಒಳ್ಳೆ ವ್ಯಕ್ತಿ, ತುಂಬ ಲೈವ್ಲಿ, ಸುತ್ತಮುತ್ತ ಎಲ್ಲರೂ ನಗಿಸ್ಕೊಂಡಿರ್ತಿದ್ದ. ನಿಜವಾಗ್ಲೂ ಅವ್ನು ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ನಿಜವಾಗ್ಲೂ ದೇವ್ರಿಗೆ ಕರುಣೆ ಅನ್ನೋದು ಇಲ್ಲವೇ ಇಲ್ಲ ಅಂತಾನೆ ಹೇಳ್ತೀನಿ. ಯಾಕೆಂತಂದರೆ ಇನ್ನೊಬ್ರಿಗೆ ಯಾವತ್ತೂ ನೋವು ಮಾಡ್ದವನೇ ಅಲ್ಲ ಅವನು. ಅವನಾಗಲಿ, ಅವನ ಹೆಂಡತಿ ಆಗಲಿ, ಮತ್ತು ಎಲ್ಲರ ಜೊತೆನೂ ನಗ್ನಗ್ತಾ ಇರ್ತಿದ್ದ. ಇಡೀ ಅಟ್ಮಾಸ್ಫಿಯರನ್ನು ಜಾಲಿಯಾಗಿ ಇರ್ತಿದ್ದ. ಇವತ್ತು ಅವನು ಹೋಗಿದ್ದಾನೆ, ನನಗೆ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ನಮಗೆ ಒಬ್ಬ ಒಳ್ಳೆ ಗೆಳೆಯನ್ ಕಳ್ಕೊಂಡಿದ್ದೀವಿ ನಾವು. ಯಾರಿಗೂ ಹಿಂಗಾಗ್ಬಾರ್ದು. ಸೆಟ್ಟಲ್ ಇದ್ದಾಗೆಲ್ಲ ಯಾವ ರೀತಿ ಇರ್ತಾ ಇದ್ರು? ನಿಮ್ಮ ಅವರ ಒಡನಾಟ ಹೇಗಿತ್ತು? ನಾನು ಅವನು ಅವನು ಯಾವಾಗಲೂ ಅಮ್ಮ ಅಂತಾನೆ ಕರೆಯೋಣ. ಅಮ್ಮ ಮಗನ ಸಂಬಂಧದ ಥರನೇ ನಾವಿಬ್ರು ಇರ್ತಿದ್ವಿ. ಯಾಕೆಂತಂದರೆ ನನಗವನು ಮಗನೇ. ಅವನು ನಂಗೆ ನಿಜವಾಗ್ಲೂ ಮಗನೇ, ಮಗಕ್ಕಿಂತ ಹೆಚ್ಚೇನೆ. ನನಗೆ ಯಾವುದಕ್ಕೂ ನನಗೆ ಯಾವತ್ತೂ ಅವನು ಇದು ಮಾಡಿಲ್ಲ. ಅವನದೇ ಒಂದು ಲಾಸ್ಟ್ ಒಟ್ಟಿಗೆ ಮೊನ್ನೆ ದೊಡ್ಡಬಳ್ಳಾಪುರದಿಂದ ಬರ್ತಾ ಅವನದು ಸೀರಿಯಲ್ ಮುಗಿಸ್ಕೊಂಡು ಅವನು, ಅವನ ಹೆಂಡತಿ, ನಾನು ಒಟ್ಟಿಗೆ ಬೆಂಗಳೂರಿಗೆ ಬಂದ್ವಿ ದೊಡ್ಡಬಳ್ಳಾಪುರದಿಂದ. ನಾವು ನಾಟಕ ಮಾಡ್ತಿದ್ದಿದ್ದು ಇದನ್ನೆಲ್ಲ ನೆನೆಸ್ಕೊಂಡು ಬಂದ್ವಿ. ಇವತ್ತು ಅವನಿಲ್ಲ ಅಂದರೆ ಹೆಂಗಮ್ಮ ನಂಬೋದು ನಾವು? ನಂಬಕ್ಕಾಗೋದಿಲ್ಲ, ಖಂಡಿತ ಇಲ್ಲ. ಹೇಳನಲ್ಲ, ದೇವ್ರಿಗೆ ಕಂಡಿಲ್ಲ ಅಂತ. ಅವರ ವೈಫ್ ನ ಅವರು ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಅವ್ರ ವೈಫ್ಗೆ ಹೆಂಗ್ ಆಗಿರ್ಬೋದು ಈ ಸಂದರ್ಭ? ಅವಳು ನೋಡೋಕ್ಕೆ ಆಗ್ತಿಲ್ಲ ನನಗೆ. ಏಕೆ ಅಂತಂದರೆ ಅವರಿಬ್ರದ್ದು ಹೆಂಗೆ ಅಂತಂದರೆ ಗಂಡ ಹೆಂಡತಿಗಿಂತ ವೆರಿ ಕ್ಲೋಸ್ ಫ್ರೆಂಡ್ಸ್ ಅವರಿಬ್ರು. ಒಬ್ಬರು ದುಃಖನ ಅವರು ಹಂಚ್ಕೊಳ್ತಿದ್ರು, ಅವರು ಸುಖನ ಹಂಚ್ಕೊಳ್ತಿದ್ರು. ಇಂಥವ್ರು ಇವತ್ತು ಹಿಂಗಾಗಿದೆ ಅಂತಂದರೆ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ. ನಂಗೆ ಗೊತ್ತಾಗುತ್ತಮ್ಮ, ಹೊರಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.